ನಮಸ್ಕಾರ. ಈ ದಿನ ಥೈರಾಯ್ಡ್ ಸಮಸ್ಯೆಗೆ ಮುದ್ರೆ ಮತ್ತು ಕೆಲವು ಪ್ರಾಣಾಯಾಮಗಳ ಮುಖಾಂತರ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಥೈರಾಯ್ಡ್ ಸಮಸ್ಯೆಗಳು ಅದರಲ್ಲಿ 2-3 ಥರ ಸಮಸ್ಯೆಗಳಿರುತ್ತೆ. ಥೈರಾಯ್ಡ್ದು ಎಲ್ಲದಕ್ಕೂ ಇದು ಉಪಯುಕ್ತ ಆಗುತ್ತೆ. ಈಗ ತೋರಿಸೋದು ಮುದ್ರೆ ಮಾಡೋದನ್ನು ಹೇಗೆ ಅನ್ನೋದನ್ನು ಫಸ್ಟ್ ನೋಡೋಣ. ಇದನ್ನು ಶಂಖ ಮುದ್ರೆ ಅಂತ ಹೇಳ್ತಾರೆ. ತುಂಬ ಈಸಿ ಇದು ಮಾಡೋದು. ನೋಡಿ, ಈ ಥರ ಹೆಬ್ಬೆರಳನ್ನು ಈ ಥರ ಒತ್ತಿ, ಈ 4 ಬೆರಳನ್ನು ಇದ್ರ ಮೇಲೆ ಫೋಲ್ಡ್ ಮಾಡಿ, ಈಗ ಈ ಥರ ತೊಗೊಳ್ಳಿ. ಈ ಥರ ತೊಗೊಂಡು ನಿಮಗೆ ಈ ಥರ ಇದನ್ನು ಫೋಲ್ಡ್ ಮಾಡಿ, ಈ ಹೆಬ್ಬೆರಳು ಮತ್ತು ತೋರು ಬೆರಳು ಇದೆಯಲ್ಲ, ಇದನ್ನೆರಡನ್ನು ಸೇರಿಸಿ. ಈ ಥರ ಸೇರಿಸೋದ್ರಿಂದ ಇದು ಶಂಖ ಆಕಾರದಲ್ಲಿ ಬರುತ್ತೆ. ಇದು ಮಾಡೋದ್ರಿಂದ ನೋಡಿ, ಈ ಪಾಯಿಂಟಲ್ಲಿ ಚೆನ್ನಾಗಿ ಪ್ರೆಷರ್ ಸಿಗೋದ್ರಿಂದ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗುತ್ತೆ. ಇದನ್ನು ರೆಗ್ಯುಲರಾಗಿ ಮಾಡ್ಕೋಬೇಕು. ಇಲ್ಲಿ ಬೆರಳಿಲಿ ಹಿಂಗೆ ಮಡ್ಸೋಕ್ಕಾಗಲ್ಲ ಅನ್ನೋರು ಬೇಕಾದ್ರೆ ಈ ಥರ ನೇರನೇ ಇಟ್ಕೊಳ್ಳಿ, ಪರವಾಗಿಲ್ಲ. ಹೀಗೆ ಆದರೆ ಇದ್ರ ಮೇಲೆ ಒತ್ತಿ, ಈ 3 ಬೆರಳನ್ನು ಇದ್ರ ಮೇಲೆ ಒತ್ತಿ, ಈ 2 ಬೆರಳನ್ನು ಈ ಥರ ಸೇರಿಸಿ. ಹೆಬ್ಬೆರಳು, ಎಡಗೈನ ಹೆಬ್ಬೆರಳು ಮತ್ತು ಬಲಗೈನ ತೋರು ಬೆರಳಿನ ತುದಿಗಳನ್ನು ಒತ್ತಿಬಿಟ್ಟು ಇದನ್ನು ಈ ಥರ, ಈ ಬಲಗೈನ ಹೆಬ್ಬೆರಳನ್ನು ಈ 4 ಬೆರಳು ಇದೆಯಲ್ಲ ಅದರಿಂದ ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪ ಹೊತ್ತು ಇಟ್ಕೋಬೇಕು. ಇದನ್ನು 45 ನಿಮಿಷ ಮಾಡಬೇಕು. ಸಮಸ್ಯೆ ಜಾಸ್ತಿ ಇರುತ್ತಲ್ಲ, 45 ನಿಮಿಷ ಈ ಥರ ಇಟ್ಕೊಂಡು ಕೂತ್ಕೋಬೇಕು. ಬಿಗಿನಿಂಗಲ್ಲಿ ಆಗಲ್ಲ, 45 ನಿಮಿಷ ಇಟ್ಕೊಳಕ್ಕಾಗಲ್ಲ ಎಲ್ರಿಗೂ. ಅದಕ್ಕೆ ಏನು ಮಾಡಬೇಕು, 15 ನಿಮಿಷ ಇಟ್ಕೊಳ್ಳೋದು, ರಿಲ್ಯಾಕ್ಸ್ ಮಾಡೋದು, ಮತ್ತೆ 15 ನಿಮಿಷ ಇಟ್ಕೊಳ್ಳೋದು, ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ 15 ನಿಮಿಷ, ಈ ಥರ ಬೇಕಾದ್ರೆ ಮಾಡ್ಕೊಳ್ಳಿ. ಆಗೋದಿಲ್ಲ 10 ನಿಮಿಷ ಮಾಡ್ಕೊಳ್ಳಿ. ಈಗ ಮಾತಾಡ್ತಾ ಇರಬೇಕಾದ್ರೆ, ಟಿ ವಿ ನೋಡ್ತಾ ಇರ್ಬೇಕಾದ್ರೆ ಈ ಥರ ಇಟ್ಕೊಂಡು ಕೂತ್ಕೋಬೋದು. ಸಹಜವಾದ ಉಸಿರಾಟ ಇರಲಿ ಅಥವಾ ನಿಧಾನಕ್ಕೆ ದೀರ್ಘವಾಗಿ ಉಸಿರಾಟ ನಡೀತಾ ಇರಲಿ, ಈ ಥರ ಮಾಡ್ಕೊಳ್ತಾ ಇರಿ. ಇದು ಶಂಖ ಮುದ್ರೆ ತುಂಬ ಉಪಯುಕ್ತ ಮುದ್ರೆ. ಇದು ಥೈರಾಯ್ಡ್ ಸಮಸ್ಯೆಗೆ ಈ ಥರ ಅರ್ಥ ಆಗ್ತಿದೆಯಲ್ಲ, ಈ ಥರ ಮಾಡ್ಕೊಳ್ಳಿ. ಆಮೇಲೆ ಕೈ ಚೇಂಜ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಈ ಥರ ನೋಡಿ, ಹೆಬ್ಬೆರಳನ್ನು ಈ ಥರ ಒತ್ತಬೇಕು. ಹೀಗೆ ಈ ಥರ ಈ ತುದಿ, ಬಲಗೈನ ಹೆಬ್ಬೆರಳು ಮತ್ತು ಎಡಗೈನ ತೋರು ಬೆರಳಿನ ತುದಿಗಳು. ಇನ್ನು ಉಳಿದಿದ್ದ 3 ಬೆರಳನ್ನು ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಇದು ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ಒಂದೇ ಅಲ್ಲ, ಇಲ್ಲಿರೋ ಪಾಯಿಂಟ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಆಕ್ಯುಪ್ರೆಷರ್ ಪಾಯಿಂಟ್ಸ್ ಏನಿದೆ, ಕಣ್ಣಿಂದಾಗಲಿ, ಕಿವಿದಾಗಲಿ, ಮತ್ತು ಲಂಗ್ಸ್ದು, ಅಬ್ಡಮನ್ದು ಮತ್ತು ಕಿಡ್ನಿದು ಎಲ್ಲದಕ್ಕೂ ಆ್ಯಕ್ಟಿವೇಟ್ ಆಗುತ್ತೆ. ಇದು ಪ್ರೆಸ್ ಮಾಡಿ ಇದು ಮಾಡೋದ್ರಿಂದ. ಇದು ಶಂಖ ಮುದ್ರೆ ಅಂತ ಇವಾಗ ತೋರಿಸಿದ್ದು ಶಂಖ ಮುದ್ರೆ. ಇನ್ನೊಂದು ಸಲ ಬೇಕಾದ್ರೆ ನೋಡ್ಕೊಳ್ಳಿ. ಕೈನ ಈ ಥರ ಇಟ್ಕೊಳ್ಳಿ. ನೋಡಿ, ಹೀಗೆ ಸೇರಿಸಿ ಈ ಥರ ಮಾಡ್ಕೊಳ್ಳಿ. ಇದು ಮುದ್ರೆ ಆಯಿತು. ಈಗ ಉಜ್ಜಾಯಿ ಪ್ರಾಣಾಯಾಮ ಥೈರಾಯ್ಡ್ಗೆ ಅಂತಲೇ. ಥೈರಾಯ್ಡ್ಗೆ ಅಂದರೆ ಗಂಟ್ಲಲ್ಲಿ ಉಸಿರು ತೊಗೊಂಡು ನಿಧಾನಕ್ಕೆ ಸೌಂಡ್ ಮಾಡ್ತಾ ಉಸಿರು ತೊಗೋಬೇಕು. ನಿಧಾನ ಉಸಿರನ್ನ ಹೊರಗೆ ಬಿಡಬೇಕು. ಮುಂಚೆ ವಿಡಿಯೋದಲ್ಲಿ ತೋರಿಸಿದೆ ಪ್ರಾಣಾಯಾಮದ್ರಲ್ಲಿ ಹೇಗೆ ಮಾಡೋದು ಅಂತೇಳಿ. ಇದು ಥೈರಾಯ್ಡ್ಗೆ ಅಂತಲೇ ಇವಾಗ ತೋರಿಸ್ತಾ ಇರೋದ್ರಿಂದ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಗಂಟ್ಲಲ್ಲಿ ಇಸ್ಸಿಂಗ್ ಸೌಂಡ್ ಬರಬೇಕು. ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡಿರ್ಬೇಕು. ಹೀಗೆ ಇಸ್ಸಿಂಗ್ ಸೌಂಡ್ ಬರೋ ಥರ ಒಳಗಡೆ ಸೌಂಡ್ ಬರಬೇಕು. ನಿಧಾನ ಉಸಿರು ತೊಗೊಳ್ಳಿ ಮತ್ತು ನಿಧಾನ ಉಸಿರನ್ನ ಹೊರಗೆ ಬಿಡಿ. ಈಗ ನಾನು ತೋರಿಸ್ತಾ ಇರೋದು ಸ್ಟೇಜ್ 1 ಉಜ್ಜಾಯಿ ಪ್ರಾಣಾಯಾಮ. ನೋಡಿ, ಹೀಗೆ ಒಳಗಡೆ ಟೈಟ್ ಮಾಡಬೇಕು ಗಂಟ್ಲಿನ ಭಾಗ. ನಿಧಾನ ಉಸಿರು ತೊಗೊಳ್ಳಿ, ನಿಧಾನ ಉಸಿರನ್ನ ಹೊರಗೆ ಬಿಡಿ. ಇದೊಂದು 10 ಸಲ ಮಾಡ್ಕೊಳ್ಳಿ. ಇದು ಸ್ಟೇಜ್ 1 ಇವಾಗ ಮಾಡಿದ್ದು. ಇದು ಅಭ್ಯಾಸ ಆದ ನಂತರ ನೀವು ಸ್ಟೇಜ್ 2 ಉಜ್ಜಾಯಿ ಪ್ರಾಣಾಯಾಮ ಹೇಗೆ ಅಂತಂದರೆ ನೋಡಿ, ಹೀಗೆ ಅದೇ ಥರ ಉಸಿರು ತೊಗೊಳ್ಬೇಕು. ಸ್ಟೇಜ್ 1ನಲ್ಲಿ ಹೇಗೆ ಉಸಿರು ತೊಗೊಳ್ತೀವೋ ತೊಗೊಂಡು, ಈಗ ನೋಡಿ ಉಸಿರು ತೊಗೊಳ್ತೀನಿ, ಆಮೇಲೆ ಚಿನ್ ಲಾಕ್ ಮಾಡ್ತೀನಿ. ಹೀಗೆ ಚಿನ್ ಲಾಕ್ ಮಾಡಿಬಿಟ್ಟು ಉಸಿರನ್ನು ಸ್ವಲ್ಪ ಹೊತ್ತು ಹಿಡಿದಿಟ್ಕೋಬೇಕು. ಒಂದು 5 ಸೆಕೆಂಡ್ಸ್, 10 ಸೆಕೆಂಡ್ಸ್ ಅಥವಾ 15 ಸೆಕೆಂಡ್ಸ್. ನಿಮಗೆ ಎಷ್ಟು ಹೊತ್ತು ಉಸಿರನ್ನು ಹಿಡಿದಿಡೋಕ್ಕಾಗುತ್ತೋ ಅಷ್ಟೊತ್ತು ಉಸಿರನ್ನು ಹಿಡಿದಿಟ್ಕೊಳ್ಳಿ. ತಲೆ ಎತ್ತಿಬಿಟ್ಟು ನಿಧಾನಕ್ಕೆ ಅದೇ ಥರ ಗಂಟ್ಲಿಂದ ಸೌಂಡ್ ಮಾಡ್ತಾ ಉಸಿರನ್ನು ಹೊರಗೆ ಬಿಡಬೇಕು. ಒಂದು ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ.
ಅಂದರೆ ಉಸಿರು ತೊಗೊಂಡೆ, ಸೌಂಡ್ ಮಾಡ್ತಾನೆ ಫಸ್ಟ್ ಸ್ಟೇಜಲ್ಲಿ ಹೇಗೆ ಮಾಡಿದ್ದು ಅದೇ ಥರ ಉಸಿರು ತೊಗೊಂಡೆ. ಉಸಿರನ್ನು ಅಲ್ಲಿ ಸ್ವಲ್ಪ ಹೊತ್ತು ಹಿಡಿದಿಟ್ಕೊಂಡೆ, ಹೋಲ್ಡ್ ಮಾಡಿದೆ. ಅಂದರೆ ಒಂದು 15 ಸೆಕೆಂಡ್ಸ್ ಹೋಲ್ಡ್ ಮಾಡಿದೆ ನಾನು. ನಂತರ ತಲೆ ಎತ್ತಿಬಿಟ್ಟು ನಿಧಾನ ಉಸಿರನ್ನು ಅದೇ ಥರ ಗಂಟ್ಲು ಸೌಂಡ್ ಮಾಡ್ತಾ ಉಸಿರನ್ನ ಹೊರಗೆ ಹಾಕಿದ್ದು. ಇಲ್ಲಿ ನಾವು ಜಾಲಂಧರ ಬಂಧ ಅಂತ ಇದನ್ನು ಮಾಡಿದ್ದು. ಇದು ಮಾಡಬೇಕಾದ್ರೆ ಹೀಗೆ ಮಾಡಬಾರ್ದು, ಗೂನ್ ಮಾಡಬಾರ್ದು. ಬೆನ್ನು ನೇರ ಇರಬೇಕು, ಚಿನ್ ಮಾತ್ರ, ಗಲ್ಲ ಮಾತ್ರ ಹಿಂಗೆ ಒಳಕ್ಕೆ ಬರಬೇಕು. ಹೀಗೆ ಈ ಥರ ಇಲ್ಲಿಗೆ ಬರಬೇಕು ಗಲ್ಲ, ಈ ಥರ ಮಾಡಬೇಕು. ಇದು ಸ್ಟೇಜ್ 2. ಈ ಥರ ಒಂದು 10 ಸಲ ಮಾಡ್ಕೊಳ್ಳಿ, ಅಥವಾ ಕಷ್ಟ ಆದರೆ ಸ್ಟೇಜ್ 2 5 ಸಲ ಮಾಡ್ಕೊಳ್ಳಿ. ಇದು ಮತ್ತು ಮುದ್ರೆ ಎರಡೂ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಮುಂಚೆ ತೋರಿಸಿದ್ನಲ್ಲ ಆಕ್ಯುಪ್ರೆಷರಲ್ಲಿ ಈ ಪಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಇದು ಮತ್ತು ಮೇಯ್ನ್ ಇದನ್ನು ಮಾಡ್ಕೋಬೇಕು, ಮುಖ್ಯವಾಗಿ ಈ ಭಾಗ ಮಾಡ್ಕೋಬೇಕು. ಥೈರಾಯ್ಡ್ ಸಮಸ್ಯೆ ಇರೋರು ನೋಡಿ ಈ ಥರ ಹಿಂಗೆ ಪ್ರೆಸ್ ಮಾಡ್ಕೊಳ್ತಾ ಬರಬೇಕಿದು. ಇದು ಇಲ್ಲಿವರೆಗೂ ಮಾಡ್ಕೋಬೇಕು. ಇಲ್ಲಿಂದ ಈ ಗೆರೆ ಇದೆಯಲ್ಲ, ಈ ಗೆರೆಯಿಂದ ಇಲ್ಲಿವರೆಗೂ ಮಾಡ್ಕೊಳ್ಳಿ. ಈ ಥರ ಎರಡು ಬೆರಳು ಹಿಂದೆ ಇರುತ್ತೆ, ಹೆಬ್ಬೆರಳಿಲ್ಲಿರುತ್ತೆ. ಈ ಪಾಯಿಂಟಿಂದ ನೀವು ಪ್ರೆಷರ್ ಕೊಟ್ಟಾಗ ಕರೆಕ್ಟಾಗಿ ಪಾಯಿಂಟ್ಗೆ ಪ್ರೆಷರ್ ಸಿಗುತ್ತೆ. ಹೀಗೆ ಇದನ್ನು ಮಾಡ್ಕೋಬೇಕು. ಹೀಗೆ ಎರಡೂ ಕೈನ ಹೆಬ್ಬೆರಳನ್ನು ಮಾಡ್ಕೋಬೇಕು. ಇವಾಗ ತೋರಿಸಿದ್ದು ನಾನು ಥೈರಾಯ್ಡಿಗೆ ಮಾತ್ರನೇ, ಅಂದರೆ ಗಂಟ್ಲಿಂದು ಶಂಖಮುದ್ರೆ ಮತ್ತು ಈ ಕೈದು ಮತ್ತು ಕಾಲಿಂದ ಹೆಬ್ಬೆರಳನ್ನು ನೀವು ಮಾಡ್ಕೋಬೋದು. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಥೈರಾಯ್ಡ್ ಸಮಸ್ಯೆಗಳು ಆದಷ್ಟು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಅಭ್ಯಾಸ ಇದ್ದರೆ, ಗೊತ್ತಿದ್ದರೆ ಚಕ್ರಾಸ್ ಮೆಡಿಟೇಷನಲ್ಲಿ ಹಮ್ ಬರುತ್ತೆ, ವಿಶುದ್ಧಿ ಚಕ್ರದಲ್ಲಿ ಹಮ್ ಉಸಿರು ತೊಗೊಂಡು ಬಿಡಬೇಕಾದ್ರೆ ಹಮ್ ಅಂತ ಸೌಂಡ್ ಮಾಡಬೇಕಿಲ್ಲಿ. ಅದೊಂದು 5 ಸಲ 10 ಸಲ ನೀವು ಮಾಡಿಕೊಂಡ್ರೆ ಅದಿನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಇದೆಲ್ಲ ಮಾಡ್ಕೊಂಡು ನೀವು ಟೆಸ್ಟ್ ಮಾಡಿಸಿದ್ರೆ ನಾರ್ಮಲಿಗೆ ಬರುತ್ತೆ ಥೈರಾಯ್ಡ್. ಇದೆಲ್ಲ ಮಾಡ್ಕೊಳ್ಳಿ, ಥೈರಾಯ್ಡ್ ಸಮಸ್ಯೆಯಿಂದ ನಿವಾರಣೆ ಆಗುತ್ತೆ. ಆರೋಗ್ಯವಾಗಿರಿ ಎಲ್ಲರೂ. ನಮಸ್ಕಾರ.